ಡಿಜಿಲಾಕರ್ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಲಾಗಿನ್ ಆಗೋ ಪ್ರಕ್ರಿಯೆ ನೋಡೋಣ. ಇಲ್ಲಿ ಕೆಳಗಡೆ ಕಾಣುವಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ, ತದನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಬೇರೆ ಬೇರೆ ರೀತಿಯಲ್ಲಿ ನಾವು ಲಾಗಿನ್ ಆಗ್ಬೋದು. ನಿಮ್ಮ ಫೋನ್ ನಂಬರನ್ನು ಬಳಸ್ಕೊಂಡು ಲಾಗಿನ್ ಆಗ್ಬೋದು. ನೀವು ಅಕೌಂಟನ್ನು ಕ್ರಿಯೇಟ್ ಮಾಡುವಾಗ ಬಳಸಿದಂಥ ಫೋನ್ ನಂಬರ್ನ ಇಲ್ಲಿ ಕೂಡ ಬಳಸಬೇಕು. ಅಥವಾ ಯೂಸರ್ ನೇಮ್ ಮತ್ತು 6 ಅಂಕಿಯ ಪಿನ್ನನ್ನು ಕ್ರಿಯೇಟ್ ಮಾಡಿರುವಂಥದ್ದು ಇಲ್ಲಿ ಕೂಡ ಬಳಸ್ಕೋಬೋದು. ಅಥವಾ ಆಧಾರ್ ಕಾರ್ಡ್ ನಂಬರನ್ನು ನೀಡುವ ಮೂಲಕ ಕೂಡ ಲಾಗಿನ್ ಆಗ್ಬೋದು. ಮೊಬೈಲ್ ಮೂಲಕ ಲಾಗಿನ್ ಆಗೋ ಪ್ರಕ್ರಿಯೆ ನೋಡೋಣ. ಮೊದಲನೇದಾಗಿ ಮೊಬೈಲ್ ನಂಬರ್ ನಮೂದಿಸಿ, ನಂತರ ಕೆಳಗಡೆ ಕಾಣುವಂಥ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ 6 ಅಂಕಿಯ ಪಿನ್ನನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ಸೈನ್ ಇನ್ ಅಂದ ಮೇಲೆ ಕ್ಲಿಕ್ ಮಾಡಿ. ಈಗ ಪೇಜ್ ಓಪನ್ ಆಯಿತು. ಇಲ್ಲಿ ಕೆಳಗಡೆ ಕಾಣುವಂಥ ಹೋಮ್, ಸರ್ಚ್, ಯಾವುದು ನಾವು ಇಶ್ಯೂ ಮಾಡ್ಕೊಂಡಿದ್ದೀವಿ, ಡಾಕ್ಯುಮೆಂಟ್ಸ್ನ ಪಡ್ಕೊಂಡಿದ್ದೀವಿ, ಮತ್ತು ಮೆನ್ಯೂ ಬರುತ್ತೆ. ಇಲ್ಲಿ ಹೋಮ್ಗೆ ಹೋದರೆ ಮೇಲ್ಗಡೆ ಕಾಣುವಂಥ ಸಿ ಆಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ್ಯಾವುದು ಡಿಪಾರ್ಟ್ಮೆಂಟಿಂದ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್ ಪಡ್ಕೊಂಡಿದ್ರೆ ಅದು ಇಲ್ಲಿ ಕಾಣುತ್ತೆ. ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗಡೆ ಎಕ್ಸ್ಪ್ಲೋರ್ ಮೋರ್ ಅಂತ ಒಂದು ಬಟನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಎಲ್ಲ ಸ್ಟೇಟ್ಸ್ದು ಲೋಗೋಗಳನ್ನ ನೋಡ್ಬೋದು. ಇದರಲ್ಲಿ ಕರ್ನಾಟಕ ಕೂಡ ಒಂದಿರುತ್ತೆ. ಕರ್ನಾಟಕ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಎಕ್ಸ್ಪ್ಲೋರ್ ಮೋರ್ ಮೇಲೆ ಕ್ಲಿಕ್ ಮಾಡಿ. ತದನಂತರ ಹಾಗೆ ಕೆಳಗಡೆ ಹೋದರೆ ಕರ್ನಾಟಕ ಸರ್ಕಾರದ ಲೋಗೋನ ಕೂಡ ಇಲ್ಲಿ ನೋಡಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಹಲವಾರು ಸೇವೆಗಳು ಯಾವ್ದಾವ್ದನ್ನ ಪಡ್ಕೋಬಹುದು, ಅವೆಲ್ಲನೂ ಕೂಡ ಇಲ್ಲಿರುತ್ತೆ. ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಆಯಾ ಕಾಲೇಜ್ನವರು ಅಥವಾ ಯೂನಿವರ್ಸಿಟಿಯವರು ಇಲ್ಲಿ ಡಿಜಿಲಾಕರ್ ಜೊತೆ ಟೈಅಪ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಅವುಗಳನ್ನು ನೀವು ಸೇವೆನ ಪಡ್ಕೋಬಹುದು. ಈಗ ಉದಾಹರಣೆಗೆ DL ಬೇಕು, ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂದರೆ ಸರ್ಚಲ್ಲಿ DL ಅಂತ ಕೂಡ ನಾನು ಟೈಪ್ ಮಾಡಿ ನೋಡಬಹುದು. ಇಲ್ಲಿ 3ನೇ ಆಪ್ಷನ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟ್ ಅಂತೇನಿದೆಯೋ ಡ್ರೈವಿಂಗ್ ಲೈಸೆನ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಥರ ಆಲ್ರೆಡಿ ಡಿಫಾಲ್ಟ್ ಆಗಿ ನಿಮಗೆ ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ನೀವೇನು ಕೊಟ್ಟಿರ್ತೀರಿ ಅದು ಕಾಣುತ್ತೆ. ತದನಂತರ DL ನಂಬರ್ ಹಾಕಿ. ಇರೋ DL ನಂಬರ್ ಹಾಕಿದ್ರೆ ನಿಮಗೆ ಎಲೆಕ್ಟ್ರಾನಿಕ್ DL ಸಿಗುತ್ತೆ, ಅಂದರೆ ಡಿಜಿಟಲ್ ಕಾಪಿ ಸಿಗುತ್ತೆ DLದು. ಅದು ಹೇಗೆ ಅಂತ ನೋಡೋಣ. ಅಲ್ಲಿ DL ನಂಬರ್ ನಮೂದಿಸಿ, ನಂತರ ಕೆಳಗಡೆ ಕಾಣುವಂತಹ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಆ ಇಲಾಖೆಯಿಂದ ನಿಮಗೆ ಡಿಜಿಟಲ್ ಕಾಪಿ ಅಂದರೆ ಡಿಜಿಟಲ್ ಡ್ರೈವಿಂಗ್ ಲೈಸೆನ್ಸ್ ಡೌನ್ಲೋಡ್ ಆಗ್ತಿದೆ. ಡ್ರೈವಿಂಗ್ ಲೈಸೆನ್ಸ್ ಡೌನ್ಲೋಡ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ನಾವು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಥವಾ ಕೆಳಗಡೆ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಹಾಗೆಯೇ ಕರ್ನಾಟಕ ಸರ್ಕಾರದಿಂದ ಸಿಗುವಂತಹ ಕೆಲವು ಸೌಲಭ್ಯಗಳು ಇಲ್ಲಿ ನಾವು ಪಡ್ಕೋಬಹುದು. ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಬೇಕು ಅಂದಾಗ ಆಯಾ ಡಿಪಾರ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಉದಾಹರಣೆಗೆ ಇಲ್ಲಿ ಸರ್ಚ್ ಅಲ್ಲಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಪಡೆಯಲು ಪ್ಯಾನ್ ಅಂತ ಕೂಡ ಸರ್ಚ್ ಮಾಡಬಹುದು. ಇಲ್ಲಿ ಪ್ಯಾನ್ ಕಾರ್ಡ್ ಆಲ್ ಸ್ಟೇಟ್ಸ್ ಅಂತ ಕೊಟ್ಟರೆ, ಪ್ಯಾನ್ ನಂಬರ್ ಕೊಟ್ಟರೆ ನಿಮಗೆ ಪ್ಯಾನ್ ಕಾರ್ಡ್ ಕೂಡ ಸಿಗುತ್ತೆ. ಇವೆಲ್ಲ ಡಾಕ್ಯುಮೆಂಟ್ಗಳು ಕೂಡ ಮಾನ್ಯವಾಗಿರುತ್ತೆ. ಸೊ ಹಾಗಾಗಿ ಇಲಾಖೆಗಳಲ್ಲಿ ಅಥವಾ ನೀವು ಬೈಕನ್ನು ಓಡಿಸುವಾಗ DL ತೋರಿಸಬೇಕು ಅಂದರೆ ಡಿಜಿಲಾಕರ್ ಮುಖಾಂತರ ಕೂಡ ನೀವು ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ. ಇದು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಸುಮಾರಷ್ಟು ಸೇವೆಗಳನ್ನ ಇಲ್ಲಿ ಪಡ್ಕೊಳ್ಳೋ ಜೊತೆಗೆ ನಿಮ್ಮ ಹತ್ರ ಇರೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಪ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ. ಹೋಮ್ ಸ್ಕ್ರೀನಲ್ಲಿ ಕಾಣುವಂತಹ ಡ್ರೈವ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕೆಲವು ಫೋಲ್ಡರ್ಗಳು ನೀವು ನೋಡ್ತಾ ಇದ್ದೀರಿ, ಡಾಕ್ಯುಮೆಂಟ್ಸ್, ಎಜುಕೇಷನ್, ಹೆಲ್ತ್ ಅಂತ. ನೀವು ಒಂದು ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಇಲ್ಲಿ ಮೇಲೆ ಕಾಣುವಂತಹ ನ್ಯೂ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ ಫೋಲ್ಡರ್ಗೆ ಹೆಸರು ಕೊಟ್ಟು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಲ್ಡರ್ ಇಲ್ಲಿ ಕ್ರಿಯೇಟ್ ಆಯಿತು. ನೀವು ಯಾವುದಾದ್ರೂ ಫೋಲ್ಡರಲ್ಲಿ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಉದಾಹರಣೆಗೆ ನೀವು ಕ್ರಿಯೇಟ್ ಮಾಡಿರುವಂಥ ಇಂಪಾರ್ಟೆಂಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ತದನಂತರ ಇಲ್ಲಿ ಕಾಣುವಂತಹ ನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲೋಡ್ ಫೈಲ್ ಅಂತಿದೆ. ನಿಮ್ಮ ಡಾಕ್ಯುಮೆಂಟ್ಸು ಗ್ಯಾಲರಿಲಿದ್ದು ಅಥವಾ ಫೋಟೋಗಳಿದ್ದರೆ ಇಂಪಾರ್ಟೆಂಟ್ ಆಗಿರೋದು ಅವೆಲ್ಲನೂ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಸ್ಕ್ರೀನ್ಶಾಟ್ಸು ಅಥವಾ ಡಾಕ್ಯುಮೆಂಟ್ಸ್ ಈ ಥರ ಇದ್ದರೆ, ಇಮೇಜಸ್ ಇದ್ದರೆ, ವಿಡಿಯೋಗಳಿದ್ದರೆ ತುಂಬ ಮುಖ್ಯವಾಗಿರೋದು ಅಂಥವೆಲ್ಲನೂ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಿ ಇಟ್ಕೊಳ್ಬಹುದು.